ಎಲ್ಲಿ ಮಾತೆಯರಿರುತ್ತಾರೋ ಅವೆಲ್ಲ ಬರೀ ಮಾತೆ ಈ ಧಾರ್ಮಿಕ ಸಭೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಸಣ್ಣ ಸಣ್ಣರೆಲ್ಲರೂ ಕೂಡ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ಅನುವು ಮಾಡಿಕೊಡಬೇಕು, ಎಲ್ಲರೂ ಶಾಂತ ರೀತಿಯಿಂದ ಇರಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಾಗಿದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವಪ್ರಥಮವಾಗಿ ಬಸವಾದಿ ಪ್ರಮಥರನ್ನ ಗುರುಮನೆಗಳಲ್ಲಿ ನೆನೆದುಕೊಳ್ಳುತ್ತಾ ಶ್ರೀ ಸಿದ್ಧಗಂಗಾ ಮಠದ ಗುರು ಪರಂಪರೆ ಹಾಗೂ ಮಹಾನ್ ಜಗದ್ಗುರುಗಳೆನಿಸಿಕೊಂಡಂತ ಆಧುನಿಕ ಬಸವಣ್ಣನವರೇ ಆದಂಥ ನಮ್ಮ ನಿಮ್ಮೆಲ್ಲರ ನಡುವೆಯೇ ಬಾಳಿ ಬದುಕಿ ನಾಳೆಗೆ ಸತ್ಪ್ರಜೆಗಳನ್ನಾಗಿ ಲಕ್ಷಾಂತರ ವಿದ್ಯಾರ್ಥಿಗಳನ್ನ ಯಾವುದೇ ಧರ್ಮ ಜಾತಿಗಳಲ್ಲಿ ನೆಲೆಸದೆ ವಿವಿಧ ದಾಸೋಹವನ್ನು ಒಳಪಡಿಸಿ ನಡೆದಾಡುವ ದೈವವೆನಿಸಿದ ಶಿವಕುಮಾರ ಸ್ವಾಮೀಜಿಗಳವರನ್ನ ಗುರುಮನೆಗಳಲ್ಲಿ ನೆನೆಸಿಕೊಳ್ಳುತ್ತಾ ಹಾಗೆ JSS ಮಹಾ ವಿದ್ಯಾಪೀಠ ಹಾಗೂ ಶ್ರೀ ಕ್ಷೇತ್ರ ಸುತ್ತೂರು ಮಠದ ಗುರು ಪರಂಪರೆಯನ್ನ ನೆನಪು ಮಾಡಿಕೊಳ್ಳುತ್ತಾ ಹಾಗೆ ಸತ್ಯಕ್ಕೆ ಸರಗೂರು ಮಠ, ನಿಜಕ್ಕೆ ಒಪ್ಪೇಗೌಡನ ಮಠದ ಮಠ ಎನ್ನುವ ರೀತಿಯಲ್ಲಿ ಇಂದಿಗೂ ಕೂಡ ಬಸವಾದಿ ಪ್ರಮಥರ ಹಾಕಿಕೊಟ್ಟ ಅರಿವಿನಲ್ಲಿ ನಡೆಯುತ್ತಿರುವಂತಹ ನಮ್ಮ ಸರಗೂರು ಶ್ರೀ ಬಸವಣ್ಣದ ಗುರು ಪರಂಪರೆಯನ್ನ ಋಣಗಳಲ್ಲಿ ನೆನೆಸಿಕೊಳ್ಳುತ್ತಾ ಈ ಧಾರ್ಮಿಕ ಸಭೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ಶರಣ ಬಂಧುಗಳೇ, ಈ ದಿನ ವಿಶೇಷವಾಗಿ ಶ್ರೀ ನಂಜುಂಡ ಸ್ವಾಮೀಜಿಗಳವರ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಶ್ರೀ ಬಸವಣ್ಣ ಸರಗೂರು ಇವರ ವತಿಯಿಂದ ಪರಮ ಪೂಜ್ಯರು ದಿವ್ಯ ದೃಷ್ಟಿಯನ್ನ ಹಾಕಿಕೊಂಡು ಲಕ್ಷಾಂತರ ಜನರಿಗೆ ಹೇಗೆ ನಮ್ಮ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಅನೇಕ ಮಠಗಳು ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ದೂರದೃಷ್ಟಿಯನ್ನು ಇಟ್ಟುಕೊಂಡು ಜಗತ್ತಿಗೆ ಒಂದು ಉತ್ತಮ ಅಡಿಪಾಯವನ್ನು ಹಾಕಿಕೊಟ್ಟಂತಹ ಮಠ ಮಾನ್ಯಗಳಲ್ಲಿ ಶ್ರೇಷ್ಠರಿಸಿಕೊಳ್ಳುವಂತಹ ಮಠ ಸುತ್ತೂರು ಶ್ರೀಮಠ. ಸುತ್ತೂರು ಶ್ರೀಮಠದ ಜಗದ್ಗುರುಗಳಾದಂತಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ 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 ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿಗಳವರ 110ನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಾಗೆ ನಮ್ಮ ಈ ಶ್ರೀಮಠದ ಪರಮ ಪೂಜ್ಯರು ಅದರಲ್ಲೂ ಕಪ್ಪಡಿ ಜಾತ್ರೆಗೆ ಕಪ್ಪಡಿಯಿಂದ ಒಪ್ಪೇಗೌಡನ ಪುರಕ್ಕೆ ಆಗಮಿಸುವಂತ ಸಾವಿರಾರು ಲಕ್ಷಾಂತರ ಜನರಿಗೆ ನಾವು ಏನಾದರೂ ನಮ್ಮ ಮಠದಿಂದಲೂ ಕೂಡ ಸೇವೆಯನ್ನ ಮಾಡಬೇಕು ಎಂಬ ಕೈಂಕರ್ಯದೊಂದಿಗೆ ದಾಸೋಹ ಕಾರ್ಯಕ್ರಮವನ್ನು ಪ್ರತಿನಿತ್ಯವೂ ಕೂಡ ತಪ್ಪದಂತೆ ನಡೆಸಿಕೊಂಡು ಬಂದಂತಹ ಶ್ರೀ ಮಠ ಅದೇ ನಮ್ಮ ಸರಗೂರು ಹೊಸಮಠ. ಶ್ರೀಮಠದ ಪರಮ ಪೂಜ್ಯರಾಗಿದ್ದಂಥ ಅದರಲ್ಲೂ ಈ ಮಠದ ಏಳಿಗೆಗಾಗಿ ಹಾಗೂ ಜನರೆಲ್ಲರ ಅಭಿಲಾಷೆಗಳಲ್ಲಿ ಜನರ ಕಡಿಲಲ್ಲಿ ಮನದಲ್ಲಿ ಮನೆ ಮಾತಾಗಿದ್ದಂಥ ಪರಮ ಪೂಜ್ಯ ಲಿಂಗೈಕ್ಯ ಶ್ರೀ ಶ್ರೀ ನಂಜುಂಡ ಸ್ವಾಮೀಜಿಗಳವರ 16ನೇ ವರ್ಷದ ಪುಣ್ಯ ಸಂಸ್ಮರಣೋತ್ಸವ ಕಾರ್ಯಕ್ರಮ ಹಾಗೂ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮ, ಈ 3 ಕಾರ್ಯಕ್ರಮಗಳನ್ನು ಪರಮ ಪೂಜ್ಯರ ಅಪ್ಪಣೆಯ ಮೇರೆಗೆ ನಾವು ಈ ದಿನ ನಮ್ಮೆಲ್ಲರ ಸಮ್ಮುಖ ಎಲ್ಲ ಶರಣರ ಶರಣೆಯರನ್ನ ಸಾಕ್ಷ್ಯ ಮುಕ್ತಿಯಾಗಿ ಮಾಡಿಕೊಂಡು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪರಮ ಪೂಜ್ಯರನ್ನ ಹಾಗೂ ಅತಿಥಿ ಮಾತೆಯರನ್ನ ಸ್ವಾಗತ ಮಾಡುವಂತಹ ಸಮಯ. ಶರಣ ಪರಮೇಶ್ ಅಲ್ವಾರ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದ್ದಾರೆ. ಮಹಾಸಂಸ್ಥಾನ ಮಠ, ಸಿದ್ಧಗಂಗಾ ಮಹಾಸಂಸ್ಥಾನ ಮಠ, ದೇವರೂರು ಗುರುಮಲ್ಲೇಶ್ವರ ಗುರು ಪರಂಪರೆಯನ್ನು ಆಚರಿಸಿಕೊಳ್ಳುತ್ತಾ ಈ ದಿನ ಏನವಾಗಿ ಶುಭ ಸಂದರ್ಭದ ಸಂಜೆಯಲ್ಲಿ ನಂಜುಂಡ ಸ್ವಾಮಿಗಳ ಸೇವಾ ಪ್ರತಿಷ್ಠಾನ ಮತ್ತು ಶ್ರೀ ಹೊಸಮಠ ಇವರ ವತಿಯಿಂದ ಹಮ್ಮಿಕೊಂಡಿರುವಂತಹ ಈ ದಿವ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸುವಂತಹ ಸೌಭಾಗ್ಯ ನೀಡಲಾಗಿದೆ. ಮೊದಲಿಗೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗೌರಿ ಸಂಸ್ಕೃತ ಸ್ವಾಮಿಗಳು MLD ವಿರಕ್ತ ಮಠ ಇವರಿಗೆ ನಂಜುಂಡ ಸ್ವಾಮಿಗಳ ಸೇವಾ ಪ್ರತಿಷ್ಠಾನ ಮತ್ತು ಹೊಸಮಠದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮತ್ತೋರ್ವ ಗುರುಗಳಾದಂತಹ ನಂದಿಕೇಶ್ವರ ಸ್ವಾಮಿಗಳು ಕಲ್ಲು ಮಠ ವಿರಕ್ತ ಮಠ ಮಧುಕರ ಇವರು ಕೂಡ ಕಾರ್ಯಕ್ರಮದ ಪರವಾಗಿ ತುಮಕೂರು ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮತ್ತೋರ್ವ ಗುರುಗಳಾದ ಶಿವಪ್ಪ ಸ್ವಾಮಿಗಳು ದೊಡ್ಡಬೋವಳಿ ಇವರು ಕೂಡ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇವರು ಕೂಡ ತುಮಕೂರು ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮತ್ತೋರ್ವ ಗುರುಗಳಾದ ದೊಡ್ಡಬೋವಳಿ ಶಿವಪ್ಪ ಸ್ವಾಮಿಗಳು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ.
ಅವರು ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಸಹಜಾನಂದ ಸ್ವಾಮಿಗಳು ಸೇತುವೆ ಮಠ ಇವರು ಕೂಡ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದರೆ ಅವರು ಕೂಡ ತುಂಬ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮುಖ್ಯ ಅತಿಥಿಗಳಾಗಿ ವಚನ ಕುಮಾರ ಸ್ವಾಮಿ ಅವರು ಆಗಮಿಸಿದ್ದಾರೆ. ಇಂದಿನ ಭಾಷಣ ಅವರೇ, ಅವರು ಕೂಡ ದೂರದಿಂದ ಆಗಮಿಸಿದ್ದಾರೆ. ಅವರು ಕೂಡ ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶರಣರಾದ ಸಿದ್ದಪ್ಪರಂ ಅವರು ಕೂಡ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ನೆರವೇರುವಂತಹ ಸರಗೂರು ಮಠದ ಸರ್ವ ಸಮರ್ಥ ಭಕ್ತರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಮಕೂರು ಸ್ವಾಗತವನ್ನು ಬಯಸುತ್ತಿದ್ದೇನೆ. ಎಲ್ಲ ಶರಣಾಚಾರ್ಯರು ಮತ್ತು ಮಾನವ ಮಿತ್ರರು ಕೂಡ ಇದ್ದಾರೆ. ಅವರು ಕೂಡ ತುಮಕೂರು ಸ್ವಾಗತವನ್ನು ಬಯಸುತ್ತಿದ್ದೇನೆ. ಸ್ವಾಗತವನ್ನು ಬಯಸಿದಂತ ಹಲವಾರು ಪರಮೇಶ್ವರರು ಕೂಡ ಸ್ವಾಗತವನ್ನು ಬಯಸುತ್ತಾ ಈ ದೀಪೋತ್ಸವ ಕಾರ್ಯಕ್ರಮದಲ್ಲಿ ನಾವು ಈಗಾಗಲೇ ಶ್ರೀಗಳವರ ದಿವ್ಯ ಪಾದ ಪೂಜೆಯೊಡನೆ ಮುಂದಿನ ಈ ಧಾರ್ಮಿಕ ಸಭೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ವೇದಿಕೆಯ ಮೇಲೆ ಶ್ರೀಗಳೆಲ್ಲರೂ ಬಂದಿದ್ದರಿಂದಾಗಿ ಮೊದಲನೆಯದಾಗಿ ಸ್ವಾಗತವನ್ನು ಮಾಡಬೇಕಾದಂತು. ಎರಡನೆಯದಾಗಿ ಪ್ರಾರ್ಥನೆಯನ್ನ ಮಾಡಲಿದ್ದಾರೆ ಶರಣರಾದಂತಹ ಶಿವಕುಮಾರ್ ಅವರು. ಮಂಗಳದಿಂದ ಬಂದು ನಮ್ಮ ಶ್ರೀಮಠದ ಅವಿಭಾಜ್ಯ ಭಕ್ತರಾಗಿದ್ದಾರೆ. ಅವರಿಂದ ಪ್ರಾರ್ಥನಾ ಆಗಿದೆ. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಈ ದಿನದ ಕೇಂದ್ರ ಬಿಂದುವಾಗಿರುವಂತಹ ಎರಡು ದಿವ್ಯ ಮೂರ್ತಿಗಳಾದಂತಹ ಪರಮ ಪೂಜ್ಯ ರಾಜೇಂದ್ರ ಮಹಾಸ್ವಾಮಿಗಳವರು, ನಂಜುಂಡ ಶ್ರೀಗಳವರ ಒಂದು ಕಡೆ ಜಯಂತಿಯಾದರೆ ಒಂದು ಕಡೆ ಪುಣ್ಯ ಸಂಸ್ಮರಣೆ, ನಿತ್ಯವೂ ಕೂಡ ನೆನೆಯುವಂತಹ ಪುಣ್ಯ ಪುರುಷರ ದೈವಾಂಶ ಸಮೋದರರ ಕಾರ್ಯಕ್ರಮ ಜೋಡಿಯಾಗಿ ನಡೀತಾ ಇರುವುದು ನಮ್ಮೆಲ್ಲರಿಗೂ ಖುಷಿಯ ವಿಚಾರ. ವೇದಿಕೆಯ ಮೇಲಿರುವಂತಹ ಎಲ್ಲ ಶ್ರೀಗಳವರಿಂದ ದೀಪ ಬೆಳಗುವುದರ ಮೂಲಕ ಹಾಗೂ ಇಬ್ಬರು ಜಗದ್ಗುರುಗಳಿಗೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯಾಗಲಿದೆ. ಮೆಚ್ಚುಗೆ ಮನನ